ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆಯೇ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ಒಂದು ವ್ಲಾಗ್ ನೋಡ್ಕೊಂಡು ಬರೋಣ. ನನ್ನ ವ್ಲಾಗಲ್ಲಿ ಏನೇನು ಇದೆ ಅಂತ ಹೇಳಿ. ತುಂಬ ದಿವಸದಿಂದ ನಾನು ವೀಡಿಯೋನೇ ಹಾಕೋಕ್ಕಾಗಿಲ್ಲ. ಏನೋ ಪ್ರಾಬ್ಲಮ್ಗಳು. ಸೊ ಅದರಿಂದ ವೀಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸ್ವೀಟಿಗೆ ಹುಷಾರಿರಲಿಲ್ಲ. ಅವಳಿಗೆ ಒಂದು 3-4 ದಿವಸ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದೇ ಆಯಿತು. ಅವಳಿಗೂ ಮೋಷನಲ್ಲಿ ಬ್ಲಡ್ ಹೋಗ್ತಾಯಿತ್ತು. ಅವಳದು ಒಂದು ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಸೊ ನಾನು ಬಾತ್ರೂಮಲ್ಲಿ ಬಿದ್ದುಬಿಟ್ಟು ಕಾಲು ಪೆಟ್ಟಾಗಿತ್ತು. ಹಾಗೆಯೇ ಜ್ವರ, ತಲೆನೋವು ಆ ಥರ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಅದರಿಂದ ವಿಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಯಾವುದಾದ್ರು ಒಂದು ಚಿಕ್ಕ ವಿಡಿಯೋ ಹಾಕೋಣ ಅಂದ್ರೂ ಆಗ್ತಾನೇ ಇರಲಿಲ್ಲ. ಮನಸ್ಸಿಗೆ ಏನೋ ಕಿರಿಕಿರಿಗಳು. ಸೊ ಅದರಿಂದ ಮಾಡೇ ಇರಲಿಲ್ಲ. ಅಮ್ಮು ಬರ್ತಡೇ ಇತ್ತು. ಸೊ ಆವಾಗ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿದ್ದೀನಿ. ಹಾಗೆಯೇ ಅಮ್ಮಗೂ ಕೂಡ ತುಂಬ ಜ್ವರ, ಬಾಯೆಲ್ಲ ಹುಣ್ಣು ಆಗಿಬಿಟ್ಟಿದೆ. ಸ್ವೀಟಿ ಸ್ವಲ್ಪ ಪರವಾಗಿಲ್ಲ ಇವಾಗ. ಸೊ ಸರಿಯಾಗಿದ್ದಾಳೆ, ದೇವ್ರ ದಯದಿಂದ ಅವಳು ಚೆನ್ನಾಗಿದ್ದಾಳೆ. ಹಾಗೆಯೇ ನಾನು ಸ್ವಲ್ಪ ಚೇತರಿಸ್ಕೊಂಡಿದ್ದೀನಿ. ಕಾಲು ನೋವು ಸರಿಯಾಗಿದೆ ಇವಾಗ. ಅದು ಇವಾಗ ಚಳಿ ಅಲ್ವಾ, ಕಾಲು ಒಂದು ಸ್ವಲ್ಪ ಪೆಟ್ಟಾಗಿದ್ರೆ ಅದು ಗಾಯ ವಾಸಿ ಆಗೋ ತನಕನೂ ಕಾಲು ನೋವು ಇರುತ್ತೆ. ಅಮ್ಮಗೆ ಜ್ವರ ಬಂದಿತ್ತು. ಅವಳನ್ನು ನೋಡೋಕ್ಕೆ ಆಗ್ತಾ ಇರಲಿಲ್ಲ ಅಮ್ಮ ಬಂದಾಗ. ಸೊ ನಾನು ಪಲ್ಲವಿಗೆ ಬೇಡ, ಅವಳನ್ನು ಬಿಟ್ಟೋಗು, ಅವಳನ್ನು ನೋಡೋಕ್ಕೆ ಆಗ್ತಾಯಿಲ್ಲ, ಏನು ಆ ಥರ ಮಾಡಿಬಿಟ್ಟಿದೀಯಾ ಅಂತ ಅವಳಿಗೆ ಬೈತಾಯಿದ್ದೆ. ಸೊ ಅದಕ್ಕೋಸ್ಕರ ಅವಳನ್ನು ಇಲ್ಲೇ ಬಿಟ್ಟು ಹೋದ್ಲು. ಸೊ ಅಮ್ಮಗೆ ಜ್ವರ, ತಲೆನೋವು, ನೆಗಡಿ, ಬಾಯೆಲ್ಲ ಹುಣ್ಣು ಆಗಿಬಿಟ್ಟಿದೆ. ಸೊ ಇವಾಗ ಪರವಾಗಿಲ್ಲ. ಅಮ್ಮ ಬಂದು ಇವಾಗ 2 ವೀಕೇ ಆಗ್ತಾ ಬಂತು. ಇವಾಗ ಚೆನ್ನಾಗಿದ್ದಾಳೆ. ಬಾಯಿ ಹುಣ್ಣು ಮಾತ್ರ ಸ್ವಲ್ಪ ಹೋಗಿದೆ, ಇನ್ನು ಸ್ವಲ್ಪ ಬ್ಲಾಕ್ ಕಲೆ ಎಲ್ಲ ಹಾಗೇ ಇದೆ. ಸೊ ಇವತ್ತು ಅವಳು ಬರ್ತಡೇ. ಹೂವಿನ ಗಿಡಗಳೆಲ್ಲ ನೋಡಿ ಈ ಥರ ಇದೆ. ಒಂದೇ ಗುಲಾಬಿ ಗಿಡದಲ್ಲಿ ಚೆಂದ ಹೂವು ಬಿಟ್ಬಿಟ್ಟಿದೆ. ಇದೊಂದು ವೈಟ್ ಹೂವು. ಕರ್ಬೇವಿನ ಸೊಪ್ಪು ಗಿಡ ಒಂದೇನೋ ಸತ್ತೋಗ್ತಾ ಇದೆ, ಇನ್ನೊಂದು ಚೆನ್ನಾಗಿದೆ. ಸ್ವೀಟಿ ಕೂಡ ಆಟ ಆಡ್ಕೊಂಡು ಚೆನ್ನಾಗಿದ್ದಾಳೆ. ಸ್ವಲ್ಪ ಒಂದು ಪ್ರಾಬ್ಲಮ್ ಬಂತು ಅಂದರೆ ಅದ್ರ ಹಿಂದೆನೇ ಪ್ರಾಬ್ಲಮ್ ಬರ್ತಾನೆ ಇರುತ್ತೆ ಫ್ರೆಂಡ್ಸ್. ಸೊ ಅದರಿಂದ ನನಗೂ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಆಗಿಬಿಟ್ಟಿತ್ತು. ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಅಷ್ಟೊಂದು ಏನೋ ಒಂಥರ ವಿಡಿಯೋ ಮಾಡಬೇಕು ಅಂತೀನಿ, ಆಮೇಲೆ ಮತ್ತೆ ಮಾಡಲಿಕ್ಕೆ ಆಗಲ್ಲ. ಸ್ವೀಟಿ ಸ್ವಲ್ಪ ಆಟ ಆಡ್ಕೊಂಡಿದ್ದಾಳೆ. ಚಿಕ್ಕ ಮಕ್ಕಳಿಗೆ ಹಾಗೆಯೇ ಪ್ರಾಣಿಗಳಿಗೆ ಏನೂ ಪ್ರಾಬ್ಲಮ್ ಆಗಬಾರ್ದು ನೋಡಿ. ಪಾಪ ಅವಕ್ಕೆ ಚಿಕ್ಕ ಮಕ್ಕಳಿಗಾದರೂ ಅಷ್ಟೇ ಹೇಳಲಿಕ್ಕಾಗಲ್ಲ, ಈ ನಾಯಿಗಳಿಗೂ ಅಷ್ಟೇ ಹೇಳಲಿಕ್ಕಾಗಲ್ಲ. ನಮ್ಮ ಸ್ವೀಟಿ 1 ವಾರ ಊಟ ಮಾಡಿಲ್ಲ. ಎಷ್ಟೊಂದು ಬೇಜಾರಾಗುತ್ತೆ ಅಂದರೆ ಏನು ತಿಂತಾನೇ ಇರಲಿಲ್ಲ. ಅಷ್ಟೊಂದು ವೀಕ್ ಆಗಿಬಿಟ್ಟಿದ್ದಾಳೆ. ಆಮೇಲೆ ಏನು ಊಟ ಮಾಡಿಸಿದ್ರೂ ಮಾಡ್ತಾ ಇರಲಿಲ್ಲ. ಡೈಲಿ 2 ಟೈಮ್ಸು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು, ಬರಬೇಕು. ಎಷ್ಟು ದೂರ ಕರ್ಕೊಂಡು ಹೋಗಬೇಕು, ಸ್ವಲ್ಪ ಆದರೂ ಕರ್ಕೊಂಡು ಹೋದರು. ಮೆಡಿಷನ್ ಎಲ್ಲ ಹಾಕಿ, ಗ್ಲುಕೋಸ್ ಎಲ್ಲ ಹಾಕಿಸ್ತಾ ಡೈಲಿ 2 ಟೈಮು ಡ್ರಿಪ್ಸ್ ಹಾಕ್ಸ್ಕೊಂಡು ಬಂದರು. ಇವಾಗ ಸರಿ ಹೋದ್ಲು. ನನಗಂತೂ ಸ್ವೀಟಿ ಅಷ್ಟೊಂದು ಬೇಜಾರಾಗ್ಬಿಟ್ಟಿತ್ತು. ಸ್ವೀಟಿ ಏನಾಗ್ಬಿಡುತ್ತೋ ಏನೋ ಅಂತ ಹೇಳಿ. ಅಂತೂ ರಾಘವೇಂದ್ರ ಸ್ವಾಮಿ ಪ್ರಸಾದ ಹಾಕಿ ಸ್ವೀಟಿಗೆ ದೇವ್ರಿಗೆ ಕೇಳ್ಕೊತಾನೆ ಇದ್ದೆ, ಬೇಗ ಹುಷಾರಾಗಲಿ ಅಂತ ಹೇಳಿ. ಹಾಗೆಯೇ ನನಗೆ ರಾಘವೇಂದ್ರ ಸ್ವಾಮಿ ಅವ್ರ ಪ್ರಸಾದ ಮನೆಗೆ ಬಂದಿದೆ. ನನ್ನ ಒಂದು ಸಬ್ಸ್ಕ್ರೈಬರ್ಗೆ ನಾನು ಕಮೆಂಟ್ಸ್ ಮಾಡಿದ್ದೆ ನಾನು. ಸೊ ಅವ್ರು ನನಗೆ ಅವ್ರು ಹೋಗಿದ್ರಂತೆ ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ. ಸೊ ಅಲ್ಲಿಂದ ನನಗೆ ಪ್ರಸಾದ ಕಳಿಸಿದ್ದಾರೆ. ನಂಗೆ ತುಂಬ ಖುಷಿಯಾಯಿತು. ಅವರಿಗೂ ಕೂಡ ನಾನು ತುಂಬ ಧನ್ಯವಾದಗಳು. ಅವರು ಯಾರು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಿಮಗೂ ಯಾರಿಗಾದ್ರೂ ಪ್ರಸಾದ ಬೇಕು ಅಂತ ಹೇಳಿದ್ರೆ ನೀವು ಅವ್ರಿಗೆ ಕಮೆಂಟ್ಸ್ ಮಾಡ್ಬೋದು. ಹಾಗೆಯೇ ಇನ್ನೂ ಕೆಲವರೆಲ್ಲ ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋದವರು ಕಳಿಸ್ಕೊಡ್ತಾರೆ. ನೀವು ಬೇಕಾದರೆ ಅವರಿಗೆ ಕಮೆಂಟ್ಸ್ ಮಾಡ್ಬೋದು. ನಂದಿನಿ ಅಮ್ಮ ಆಗಿರ್ಬೋದು, ಅವ್ರೂ ಕಳಿಸ್ಕೊಡ್ತಾರೆ. ಸೊ ನನಗೆ
ಬೇರೆ ಒಬ್ಬರು ಸಬ್ಸ್ಕ್ರೈಬರು ಕಳಿಸಿದ್ರು. ನೋಡಿ, ಇವನು ಸ್ವೀಟಿ ಜೊತೆಯಲ್ಲಿ ಆಟಾಡ್ತಾ ಇದ್ದಾನೆ. ಸ್ವೀಟಿ ಎಷ್ಟು ಚೆನ್ನಾಗಿರೋದೇ ರಾಘವೇಂದ್ರ ಸ್ವಾಮಿ ಅವ್ರ ಪ್ರಸಾದ ತಗೊಂಡು ಅಂತ ಹೇಳ್ಬೋದು. ಅಮ್ಮಗೂ ಹುಷಾರಿರಲಿಲ್ಲ. ಅಮ್ಮನೂ ತುಂಬಾ ಹೆದರ್ಕೊಂಡಿದ್ಲು ಅನಿಸುತ್ತೆ. ಅವಳಿಗೂ ಕೊಟ್ಟಿದ್ದೀನಿ. ಅವಳು ಬೇಗ ಚೆನ್ನಾಗಾದ್ಲು. ಇಲ್ಲಾಂದರೆ ರಾತ್ರೆಲ್ಲ ಮಲಗ್ತಾ ಇರಲಿಲ್ಲ ನಮ್ಮಮ್ಮು. ಸೊ ಎಲ್ಲರೂ ಬರ್ತಡೇಗಳಿಗೆ ರೆಡಿ ಮಾಡ್ತಾ ಇದ್ದಾಳೆ. ಪಲ್ಲವಿ ಬಂದಳು, ಅಮ್ಮು ಕೂಡ ಬಂದಳು. ಸಾಯಂಕಾಲ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅವಳಿಗೆ ಸಿಂಪಲಾಗೆ ಮಾಡ್ತಾಯಿದ್ದಾರೆ, ಗ್ರ್ಯಾಂಡಾಗಿ ಏನು ಮಾಡ್ತಾಯಿಲ್ಲ. ಯಾಕಂದರೆ ಪಲ್ಲವಿ ಇಲ್ಲಿಂದ ಬಂದು ಅವಳನ್ನು ಅವ್ರ ತಮಿಳ್ನಾಡು ಅಂದರೆ ಹೊಸೂರಿಗೆ ಕರ್ಕೊಂಡು ಹೋಗೋ ತನಕ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇಲ್ಲೇ ಇವಾಗಲೇ ಮಾಡಿ ಮತ್ತು ಬೆಳಗ್ಗೆ ಅವ್ರು ಹೋಗ್ತಾರೆ. ಇಲ್ಲಾಂದರೆ ಇಲ್ಲಿಂದ ಕರ್ಕೊಂಡು ಹೋಗಿ ಮನೆಗೆ ಮುಟ್ಟೋ ತನಕನೇ 8:30 9 ಗಂಟೆ ಆಗಿಬಿಡುತ್ತೆ. ಮತ್ತು ಅಲ್ಲಿ ಹೋಗಿ ಅವಳಿಗೆ ಮಾಡಬೇಕಾಗತ್ತೆ ಬರ್ತಡೇ. ಸೊ ಅದರಿಂದ ಇಲ್ಲೇ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಸಿಂಪಲಾಗಿ ಒಂದು ಡ್ರೆಸ್ ತೊಗೊಂಡು ಬಂದಿದ್ಲು, ಅದನ್ನೇ ಹಾಕಿಬಿಟ್ಟು ಸಿಂಪಲಾಗಿ ಬರ್ತಡೇ ಮಾಡ್ತಾಯಿದ್ದೀವಿ. ಅವಳು ಎಷ್ಟು ವೀಕ್ ಆಗಿಬಿಟ್ಟಿದ್ಲು ಅಂದರೆ ಅಷ್ಟು ವೀಕ್ ಆಗಿಬಿಟ್ಟಿದ್ಲು ಚಿಕ್ಕಮ್ಮು. ಸೊ ನಮ್ಮ ಓನರ್ ಮಗನ ಮದುವೆ, ಮನೆ ಓನರ್ ಮಗನ ಮದುವೆ, ಅವರು ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಚೆನ್ನಾಗಿ ಕಾಣ್ತಾ ಇದೆ. ನಾವು ಸುಮ್ಮನೆ ಅವಳ ಅಮ್ಮಗೆ ತಮಾಷೆ ಮಾಡ್ತಾಯಿದ್ವಿ. ನೋಡು, ನಿನ್ನ ಬರ್ತಡೆಗೆ ಲೈಟ್ಸ್ ಎಲ್ಲ ಹಾಕಿದ್ವಿ ಅಂತ ಹೇಳಿ ತಮಾಷೆ ಮಾಡ್ತಾಯಿದ್ವಿ. ಲೈಟ್ಸ್ ಎಲ್ಲ ಬಿಲ್ಡಿಂಗ್ ಫುಲ್ ಹಾಕಿದ್ದಾರೆ. ಚೆನ್ನಾಗಿ ಕಾಣ್ತಾಯಿತ್ತು. ನಮ್ಮನೆ ಮುಂದೆನೂ ಚೆನ್ನಾಗಿ ಕಾಣ್ತಾ ಇದೆ. ಮಳೆ ಬರ್ತಾಯಿದೆ, ಜಿಂಬ್ರು ಮಳೆ. ಒಂದು ವಾರದಿಂದ ಅಷ್ಟೊಂದು ಚಳಿ. ಬೆಂಗಳೂರಲ್ಲಿ ಫುಲ್ ಏನು ಕಾಣೋದೇ ಇಲ್ಲ. ಆ ಥರ ಇಬ್ಬನಿ ತುಂಬ್ಕೊಂಡಂಗೆ ಆಗಿರುತ್ತೆ. ಬೆಳಗ್ಗೆ ಅಂತೂ ಹೊರಗಡೆ ಬರೋಕ್ಕೆ ಆಗಲ್ಲ ನಮಗೆ. ಮನೆ ಮೇಲೆ ಟೈರಸ್ ಮೇಲೆ ಇರೋದ್ರಿಂದ ಫುಲ್ಲು ಗಾಳಿ ಅಂದರೆ ಬಾಗಿಲು ತೆಗಿಯೋಕ್ಕೆ ಕೂಡ ಆಗೋದಿಲ್ಲ, ಅಷ್ಟು ಚಳಿಗಾಳಿ. ಸೊ ಇಲ್ಲಿ ರೆಡಿ ಆಗ್ತಾ ಇದ್ದಾಳೆ. ಬಾಯಿ ಹುಣ್ಣು ಅಂತೂ ಆ ಥರ ಆಗಿಬಿಟ್ಟಿತ್ತು. ಫುಲ್ಲು ನೋಡೋಕ್ಕೆ ಆಗ್ತಾ ಇರಲಿಲ್ಲ ಬಾಯಿ ಹುಣ್ಣು ಅಮ್ಮದು, ಅಷ್ಟಾಗ್ಬಿಟ್ಟಿತ್ತು. ಹೇಗೋ ಎಲ್ಲ ಸರಿ ಆಯಿತು. ದೊಡ್ಡಮ್ಮು ಕೂಡ ವೀಕ್ ಆಗಿಬಿಟ್ಟಿದ್ದಾಳೆ. ಹಾಗೆ ಅಲ್ವಾ ಮಕ್ಕಳು ಸ್ವಲ್ಪ ದೊಡ್ಡವರಾಗ್ತಾ ಆಗ್ತಾ ನಮ್ಮ ಕಣ್ಣಿಗೆ ಹಾಗೆ ಕಾಣೋದು, ಸಣ್ಣಕ್ಕಾಗಿದ್ದಾರೆ ಅಂತ ಹೇಳಿ. ನಾನು ಸ್ವಲ್ಪ ಆಯ್ತು, ಇವಾಗ 2 ಮಂತ್ ಆಯ್ತಲ್ವಾ, ಇಲ್ಲೇ ಇದ್ದರೆ ಗೊತ್ತಾಗಲ್ಲ. ಮಕ್ಕಳು ಬಂದಿದ್ದೆ ಒಂದು ಖುಷಿ. ಬೆಳಗ್ಗೆ ಮತ್ತೆ ಹೋಗ್ತಾರೆ. ಇನ್ನು ಯಾವಾಗ ಒಂದು 2-3 ತಿಂಗಳಾಗುತ್ತೆ ಬರೋದು. ಹಾಯ್ ಅಂತ ಇದ್ದಾಳೆ ನಮ್ಮಮ್ಮ. ಇಷ್ಟು ದಿವಸ ವೀಡಿಯೋನೇ ಮಾಡಿರಲಿಲ್ಲ ನಾನು. ಅವಳು ಎಷ್ಟು 2 ವೀಕ್ ಆಯಿತು ಅವಳು ಬಂದು. ವಿಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಇವತ್ತೆಲ್ಲರೂ ನಮ್ಮ ಮನೆಯವರು ಕೂಡ ಹೇಳ್ತಾಯಿದ್ರು ಸ್ವಲ್ಪ ವೀಡಿಯೋ ಮಾಡ್ಕೊ ಅಂತ ಹೇಳಿ. ಸೊ ಎದ್ದು ಕೂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ. ಮುಖ ಎಲ್ಲ ಸ್ವಲ್ಪ ಮತ್ತೆ ಪಿಗ್ಮೆಂಟೇಷನ್ ಬಂದಂಗೆ ಆಗಿದೆ. ಸುಮ್ಮನೆ ಲೈಟಾಗಿ ಅದು ಆರ್ಡ್ರ್ ಮಾಡಿದ್ವಿ ಆನ್ಲೈನಲ್ಲಿ, ಅದನ್ನು ಹಾಕಿದ್ದೀವಿ. ಹೀಗೆ ಸುಮ್ಮನೆ ಸಿಂಪಲ್ಲಾಗಿ ಬರ್ತಡೇ ಮಾಡಿದ್ವಿ. ಚಿಕ್ಕದೊಂದು ಕೇಕ್ ತೊಗೊಂಡು ಬಂದು ಬರ್ತಡೇ ಮಾಡಿದ್ವಿ. ಫ್ರೆಂಡ್ಸ್, ನಿಮ್ಮದು ಯಾರ್ದು ನಾನು ವೀಡಿಯೋ ನೋಡೋಕ್ಕಾಗ್ತಾ ಇರಲಿಲ್ಲ. ಇನ್ನು ಮುಂದೆ ಎಲ್ಲರದ್ದು ವೀಡಿಯೋ ನೋಡ್ತೀನಿ, ನಿಮಗೂ ಕೂಡ ಸಪೋರ್ಟ್ ಮಾಡ್ತೀನಿ. ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆಯೇ ಏನಾದರೂ ತಪ್ಪಿದರೆ ವೀಡಿಯೋದಲ್ಲಿ ತಿಳಿಸ್ರಿ. ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಇಷ್ಟು ದೂರ ಬಂದು ಮತ್ತೆ ಯೂಟ್ಯೂಬ್ ಬೇಡ ಅಂತ ಹೇಳಿ ಬಿಡೋಕ್ಕೆ ಮನಸ್ಸಾಗಲ್ಲ. ಆಗಲ್ಲ, ವೀಡಿಯೋ ಮಾಡೋದು ಬೇಡ ಅಂದ್ಕೊತೀನಿ. ಮತ್ತು ಇಷ್ಟು ದೂರ ಬಂದಾಗಿದೆ, ಯಾಕಪ್ಪ ಬಿಡೋಣ ಅಂತ ಹೇಳಿ ಎಷ್ಟು ಕಷ್ಟದಲ್ಲಿ ಲೈವ್ ಎಲ್ಲ ಮಾಡಿಕೊಂಡು ರಾತ್ರಿ ಎಲ್ಲ ಲೈವ್ ಮಾಡಿ ಎಷ್ಟೋ ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದನ್ನೆಲ್ಲ ಯೋಚನೆ ಮಾಡಿದ್ರೆ ಬಿಡೋದು ಬೇಡ, ಆದಷ್ಟು ಮಾಡೋಣ
ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಪಲ್ಲವಿಗೆ ತಮಾಷೆ ಮಾಡ್ತಾಯಿದ್ರು ಎಲ್ಲರೂ. ಆಯಿತು, ಇದೇ ಬರ್ತಡೇ ಸಿಂಪಲ್ಲಾಗಿ ಆಯಿತು. ನಾನು ಸ್ವಲ್ಪ ವೀಡಿಯೋ ಆಗುತ್ತೆ ಅಂತ ಹೇಳಿ ವೀಡಿಯೋ ಮಾಡಿದೆ. ಎಲ್ಲರಿಗೂ ನಮ್ಮ ಅಮ್ಮಗೆ ಎಲ್ಲರೂ ವಿಶ್ ಮಾಡಿ ಬ್ಲೆಸ್ ಮಾಡಿ. ಹಾಗೆಯೇ ನಮ್ಮ ಸ್ವೀಟಿಗೂ ಬ್ಲೆಸ್ ಮಾಡಿ. ನೀವೆಲ್ಲರೂ ಸ್ವೀಟಿನ ತುಂಬ ಕೇಳ್ತಾಯಿದ್ರಿ. ಎಲ್ಲ ವೀಡಿಯೋದಲ್ಲೂ ನಮ್ಮನ್ನು ಕೇಳ್ತಿರೋ ಇಲ್ಲೋ ನಮ್ಮ ಸ್ವೀಟಿನ ಮಾತ್ರ ಯಾವಾಗಲೂ ಕೇಳ್ತಾಯಿದ್ರಿ ಎಲ್ಲರೂ. ಸೊ ನಮ್ಮ ಸ್ವೀಟಿಗೆ ಎಲ್ಲರೂ ಬ್ಲೆಸ್ ಮಾಡಿ, ಅವಳು ಚೆನ್ನಾಗಿರಲಿ ಅಂತ ಹೇಳಿ. ಆಯಿತು, ಎಲ್ಲರಿಗೂ ಕೇಕ್ ಕೊಟ್ಟಾಯಿತು. ಎಲ್ಲರಿಗೂ ವಿಶ್ ಮಾಡಿ ಎಲ್ಲರೂ. ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಬರ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವನೊಬ್ಬ ಬಂದ, ಅವನು ಸ್ವಲ್ಪ ಕೇಕೆಲ್ಲ ತಿನ್ನಿಸ್ಬಿಟ್ಟು ಸ್ವಲ್ಪ ಫೋಟೋ ಶೂಟೆಲ್ಲ ಮಾಡಿಕೊಂಡ್ರು ಅಮ್ಮದು. ಅಲ್ಲಿಗೆ ವಿಡಿಯೋ ಮುಗೀತು. ಓಕೆ, ಬಾಯ್ ಬಾಯ್.